ಊಟದ ವ್ಯವಸ್ಥೆ ಇದೆ. ಹಾಗಾಗಿ ಕಲಾವಿದರೆಲ್ಲರೂ ಊಟ ಮಾಡಿ ಅಂತ ಹೇಳುತ್ತಾ ಈಗ ನಾಟಕ ಸಿದ್ಧವಾಗ್ತಿದೆ. ನಾರಾಯಣಸ್ವಾಮಿ ಅವರು ಹನುಮೈಗಾರಹಳ್ಳಿ ತಬಲಿಸ್ಟ್ ಆದಂಥವ್ರು, ಅವ್ರಿಗೂ ಕೂಡ ಒಂದು ಕಿರು ಸನ್ಮಾನವನ್ನು ಹಮ್ಮಿಕೊಂಡಿದ್ವಿ. ಹಾಗೆ ಡಾಕ್ಟರ್ ರಾಜಶೇಖರ್ ಅವರು ವೇದಿಕೆ ಮೇಲೆ ಬರಬೇಕು. ಮುನ್ರೆಡ್ಡಿ ಸರ್ ಹಾಗೆ ವೇದಿಕೆ ಮೇಲೆ ಮತ್ತು DSSನ ಸಂಘಟಕರಾದಂತಹ ಶ್ರೀರಂಗಪ್ಪ ಸರ್ ಬನ್ನಿ ವೇದಿಕೆ ಮೇಲೆ ಬರಬೇಕಾಗಿ ಕೋರ್ತಾ ಇದ್ದೀನಿ. ಕೋದಂಡ ಸರ್ ಬನ್ನಿ, ಅವ್ರಿಗೊಂದು ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಾಗಿ ಕೋರ್ತಾ ಇದ್ದೀನಿ. ಬನ್ನಿ. ರೈಟ್. ರಾಯಚೂಟಿ ಸರ್ ಬರ್ರಿ ನೀವು. ರಾಯಚೂಟಿ ಅವರು ಬರ್ಬೇಕು ಬನ್ನಿ. ಅದ್ಭುತವಾದಂತಹ ತಬಲಾ ವಾದಕರು ಹಾಗೂ ಈ ಎಲ್ಲ ಸಂಘಟನೆಗಳನ್ನು ರೂಢಿಸಿದಂತಹ ಶ್ರೀನಾಥ್ ಅಣ್ಣವರು, ಇವ್ರ ಬಗ್ಗೆ ಒಂದೆರಡು ಮಾತಾಡಬೇಕಾಗಿ ಸುಧೀರ್ ಅಣ್ಣವರು ಕೇಳ್ತಾ ಇದ್ದೀನಿ. ಹಲೋ, ಸ್ವಲ್ಪ ತಿರುಗಾಡೋರೆಲ್ಲ ಕೂತ್ಕೊಂಡ್ಬಿಡಿ. ಮಾತಾಡುವಾಗ ಅದಕ್ಕೊಂದು ಮರ್ಯಾದೆ ಇರುತ್ತೆ. ಬಂಧುಗಳೇ, ಏನಿವತ್ತು ಆಲ್ ಇಂಡಿಯಾ ಕಲಾರಂಗದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಚಿಂತಾಮಣಿಗೆ ಆಂಧ್ರ, ತೆಲಂಗಾಣ, ತಮಿಳುನಾಡು, ಕರ್ನಾಟಕ ಎಲ್ಲ ರಾಜ್ಯಗಳಿಂದನೂ ಬಂದು ಅವರವರ ಪ್ರದರ್ಶನ ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ತಬಲಿಸ್ಟಲ್ಲಿ ನಾರಾಯಣಸ್ವಾಮಿ ಅವರು ಇದ್ರಲ್ಲ, ಅವ್ರು ಯಾರು ಅಂತ ಗೊತ್ತಾ ನಿಮಗೆ? ನಮ್ಮ ಶ್ರೀಕಾಂತ್ ಅವರು ತಂದೆ. ಅವ್ರಿಗೊಂದು ಚಪ್ಪಾಳೆ ಬರಲಿ. ಅವ್ರದ್ದು ಕಲಾವಿದರ ಫ್ಯಾಮ್ಲಿನೇ. ಅವರು ತುಂಬ ತಬಲವನ್ನು ತುಂಬ ಚೆನ್ನಾಗಿ ಬಾರಿಸ್ತಾರೆ, ನುಡಿಸ್ತಾರೆ. ಹಾಗಾಗಿ ಕೊಡಿಪ್ಪ, ಕೊಡು ರಾಮಣ್ಣನೇ ಕೊಡು. ಹಂಗಾಗಿ ಇಬ್ಬರಿಗೂ ಹಾರ್ಮೋನಿಸ್ಟು ರಾಗುಟ್ಪಳ್ಳಿ ಅವರು, ತಬಲಿಸ್ಟು ನಾರಾಯಣಸ್ವಾಮಣ್ಣ ಶ್ರೀನಾಥ್ ಅವರ ತಂದೆ. ಸುಮಾರು ವರ್ಷಗಳಿಂದ ನಾಟಕ, ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಅವರು ತಬಲವನ್ನು ನುಡಿಸೋದ್ರ ಮುಖಾಂತರ, ಇವರು ಹಾರ್ಮೋನಿಸ್ಟ್ ನುಡಿಸೋದ್ರ ಮುಖಾಂತರ ಕಲಾವಿದರಿಗೆ ಸಾಥ್ ಕೊಟ್ಟಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಗೌರವಪೂರ್ವಕವಾಗಿ ಅವ್ರನ್ನ ಅಭಿನಂದಿಸಲಾಗ್ತಾ ಇದೆ. ಎಲ್ರಿಗೂ ನಮಸ್ಕಾರ. ಇವಾಗ ಕೋದಂಡ ಅವರು ಮಾತಾಡ್ತಾರೆ. ಓಕೆ ಸರ್. ಅಟ್ಲೇ ಉಂಟು. ಏನು ಇವತ್ತು ಏನು ಇವತ್ತು ನಮ್ಮ ಶ್ರೀನಾಥ್ ಅವರ ನೇತೃತ್ವದಲ್ಲಿ ಭಾಳಷ್ಟು ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ. ಇವತ್ತು ಸಕಲ ವೃತ್ತಿ ಕಲಾರಂಗ ಆಲ್ ಇಂಡಿಯಾ ಕಲಾರಂಗ ವಿಶ್ವರಂಗಸ್ಥಳ ದಿನಾಚರಣೆ ಇವತ್ತು ಎಲ್ಲ ಕಲಾಕಾರರಿಗೂ ಒಳ್ಳೆಯದಾಗಲಿ, ವಿಶ್ವ ಕಲಾ ದಿನಾಚರಣೆ ಶುಭಾಶಯಗಳು ಕೂಡ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಬೆಳಗ್ಗೆಯಿಂದ ಕಲಾಕಾರರು ಬಂದು ಇಲ್ಲಿ ಪ್ರದರ್ಶನ ಕೊಟ್ಟು ಅವರವರ ಒಂದು ಕೌಶಲ್ಯ ಮತ್ತು ಅವರ ಏನು ಅವರಲ್ಲಿರ್ತಕ್ಕಂಥ ಒಂದು ಕೌಶಲ್ಯವನ್ನು ತೋರಿಸಿ ಇಲ್ಲಿ ಅವರ ಒಂದು ಪ್ರತಿಭೆಯನ್ನು ತೋರಿಸಿದ್ದಾರೆ. ಭಾಳಷ್ಟು ಕಲಾವಿದರು ಭಾಳ ಬೆಳಗ್ಗೆಯಿಂದ ಅಚ್ಚುಕಟ್ಟಾಗಿ ಮಾಡಿ ಅವ್ರ ಪ್ರದರ್ಶನ ನೀಡಿ ಚೆನ್ನಾಗಿ ಮೂಡಿ ಬಂದಿದೆ. ಅವ್ರಿಗೂ ಈ ಸಂದರ್ಭದಲ್ಲಿ ನಾನು ವಂದಿಸ್ತಾ ಇದ್ದೀನಿ. ಮತ್ತು ನಮ್ಮ ಶ್ರೀನಾಥ್ ಅವರು ಭಾಳಷ್ಟು ಅವರು ಶ್ರಮ ಪಟ್ಟಿದ್ದಾರೆ. ಒಂದು ವಾರದ ಹಿಂದೆ ಬಂದು ಏನು ಮಾಡಬೇಕು ಏನು ಅಂತ ಮುನ್ರೆಡ್ಡಿನವ್ರ ಸಲಹೆ ತೊಗೊಂಡು ಮತ್ತು ಶಿವಪ್ರಸಾದ್ ಅಣ್ಣವ್ರ ಸಲಹೆಗಳು ತೊಗೊಂಡು ಹಿರಿಯರನ್ನೆಲ್ಲ ಭೇಟಿ ಮಾಡಿ, ಪತ್ರಕರ್ತರು ಕೂಡ ಬರಬೇಕಾಗಿತ್ತು, ಸಮಯ ಅಭಾವದಿಂದ ಅವರು ನ್ಯೂಸ್ ಮಾಡ್ತಾಯಿದ್ವಿ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಬಾಲಾಜಿ ಅಣ್ಣವರು ಕೂಡ ನಾನು ಮನೆ ಹತ್ರ ಹೋಗಿದ್ದೆ,
ಕೈಲಾಸಗಿರಿ ಬೆಟ್ಟಕ್ಕೆ ಹೋಗಿದ್ದೀನಿ ಕೋದಂಡ್, ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಹೇಳಿದ್ರು. ಅವ್ರ ಆಶೀರ್ವಾದ ಇರಲಿ. ಮತ್ತು ಎಲ್ಲ ಕಲಾಕಾರರಿಗೆ ಈ ದಿನದ ಶುಭಾಶಯ ಅಂತ ತಿಳಿಸ ಕಾರ್ಯಕ್ರಮವನ್ನು ಭಾಳ ಚೆನ್ನಾಗಿ ಮೂಡಿ ಬಂದಿದೆ ಅಂತೇಳಿ ನಾನು ಇವತ್ತು ಅವರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಬೋಯಿನಹಳ್ಳಿ ಆನಂದಣ್ಣವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರು ಇಷ್ಟು ಕಾಲ ಇಲ್ಲೇನು ರಂಜಿಸಿದ್ರೋ ಮೇಕಪ್ ಮತ್ತು ಸೀನರಿಯನ್ನು ಬೋಯಿನಹಳ್ಳಿ ಆನಂದ್ ಲಕ್ಷ್ಮೀ ನರಸಿಂಹಸ್ವಾಮಿ ಡ್ರಾಮಾ ಸೀನರಿ ಬೋಯಿನಹಳ್ಳಿ ಇವ್ರಿಗೆ ಈ ಆಲ್ ಇಂಡಿಯಾ ಕಲಾ ರಂಗದಿಂದ ವತಿಯಿಂದ ಇವ್ರಿಗೆ ಸನ್ಮಾನಿಸಲಾಗ್ತಿದೆ. ಆನಂದಣ್ಣ ಮತ್ತು ಸಂಗಡಿಗರಿಗೆ ಕಲಾಭಿಮಾನಿಗಳೆಲ್ಲರೂ ಸಹ ಊಟ ಏರ್ಪಡಿಸಲಾಗಿದೆ. ದಯವಿಟ್ಟು ಎಲ್ಲರೂ ಊಟ ಮಾಡ್ಕೊಂಡು ಹೋಗಬೇಕಾಗಿ ವಿನಂತಿ. ಆಗಮಿಸಿರ್ತಕ್ಕಂಥ ಎಲ್ಲ ಕಲಾವಿದರು ದಯವಿಟ್ಟು ಊಟವನ್ನು ಏರ್ಪಡಿಸಲಾಗ್ತಿದೆ. ಎಲ್ಲರೂ ಊಟ ಮಾಡ್ಕೊಂಡು ಹೋಗಬೇಕಾಗಿ ವಿನಂತಿ. ನಮ್ಮ ರಾಘವೇಂದ್ರ ಕೂಡ ಸ್ನೇಹಿತರು, ಅವರು ಒಳ್ಳೆ ಹಾಡುಗಳನ್ನು ಹಾಡ್ತಾರೆ. ಅವರು ಕಲಾಕಾರರು. ಅವರು ಈ ಕಾರ್ಯಕ್ರಮದಲ್ಲಿ ಬಂದು ಯಶಸ್ವಿಗೊಳಿಸಿದ್ದಾರೆ. ಅವ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅದೇ ರೀತಿಯಾಗಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕಾರ್ಮಿಕ ವಿಭಾಗ ತಳಗಾರ್ ಮುನ್ರಾಜ್ ಅವರು ಬಂದಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅವರು ಕೂಡ ಅಭಿನಂದಿಸಿ ಸ್ವಾಗತವನ್ನು ಬಯಸ್ತಾರೆ. ರಾಘವೇಂದ್ರ ಈ ಒಂದು ಆಲ್ ಇಂಡಿಯಾ ಕಲಾರಂಗದ ಒಂದು ಜನಪ್ರಿಯ ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಡಿಸುವ ನಮ್ಮ ಎಲ್ಲ ಕಲಾ ಬಾಂಧವರಿಗೂ ನಮ್ಮೆಲ್ಲ ಸ್ನೇಹಿತರಿಗೂ ಧನ್ಯವಾದಗಳನ್ನು ಸಲ್ಲಿಸೋದ ಇಷ್ಟು ದೀರ್ಘಕಾಲ ಈ ಒಂದು ಕಾರ್ಯಕ್ರಮವನ್ನು ಎಲ್ಲ ಆಂಧ್ರ ಪ್ರದೇಶ್ ಹಾಗೂ ತೆಲಂಗಾಣ ಹಾಗೂ ಕರ್ನಾಟಕ ಎಲ್ಲ ಕಲಾವಿದರು ಒಂದೇ ವೇದಿಕೆ ಅಡಿಯಲ್ಲಿ ಈ ಒಂದು ಪೌರಾಣಿಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ಈ ಎಲ್ಲ ಇದಕ್ಕೆ ನಮ್ಮ ಸ್ನೇಹಿತರಾದ ನಮ್ಮ ಕೋದಂಡ ಹಾಗೂ ನಮ್ಮ ಗಂಗಾಧರ ಮುನ್ರಾಜ್ ಅವರಿಗೂ ಧನ್ಯವಾದ ಸಲ್ಲಿಸುತ್ತಾ ನಮ್ಮ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.
హలో హలో హలో